ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಯೋಂತ ಪ್ರವಿಶ್ವ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಕಪಿಕಟಕದುರೀಣಃ ಕಾರ್ಮುಕನ್ಯಸ್ತಭಾಣಃ ಜಲಿತರಚಿತಸೇತುಃ ಜಾನಕೀತೋಷಹೇತುಃ ಪತಿಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಸಾಧ್ಯಸಾಧಕಸ್ವಾಮಿನ್ನ ಸಾಧ್ಯಂ ತವ ಕಿಂ ವದ ರಾಮಧೂತಕೃಪಾಸಿಂಧೋ ಮತ್ಕಾರ್ಯಸಾಧಕಪ್ರಭೋ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ವ್ಯಾಸರಾಜರ ಆ ಚರಮ ಶ್ಲೋಕವೇ ತಿಳಿಸುವ ಹಾಗೆ ಅಸ್ಮದಿಷ್ಟಾರ್ಥಸಿದ್ಧಯೇ, ನಮಗೆ ಏನೇನು ಅಭಿಮತವೋ ಅದನ್ನೆಲ್ಲವನ್ನೂ ಕೂಡ ಕೊಡುವಂತಹ ಅನೇಕ ವಿಧವಾದಂತಹ ಉಪಾಯಗಳನ್ನು, ಜ್ಞಾನ ಭಂಡಾರವನ್ನು ನಮಗೆ ಹಂಚಿದವರು ವ್ಯಾಸರಾಜರು. ಮುನಿತ್ರಯ ಪೀಠ ಅಂತಲೇ ಕರೆಸಿಕೊಂಡಂತಹ ನಮ್ಮ ವ್ಯಾಸರಾಜರಿಂದ ಪ್ರಣೀತವಾಗಿರತಕ್ಕಂತಹ ಈ ಯಂತ್ರೋದ್ಧಾರಕ ಸ್ತೋತ್ರ ಇವತ್ತಿನ ದಿವಸ ಆ ಜ್ಞಾನವಾಹಿನಿಯಲ್ಲಿ ಯಂತ್ರೋದ್ಧಾರಕದ ಸ್ತೋತ್ರದ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡಿಕೊಡೋದಕ್ಕೆ, ಪರಿಚಯ ಅಂತ ಹೇಳಿದರೂ ತಪ್ಪಾಗಬಹುದು, ಒಮ್ಮೆ ನೆನಪು ಮಾಡಿಕೊಡೋದು. ಯಾಕೆಂದರೆ ಯಂತ್ರೋದ್ಧಾರಕ ಸ್ತೋತ್ರ ಇಂತಹ ವ್ಯಕ್ತಿಗೆ ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂತಹ, ಎಲ್ಲರೂ ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರತಕ್ಕಂತಹ ಸ್ತೋತ್ರ ಅದು ಯಂತ್ರೋದ್ಧಾರಕ ಸ್ತೋತ್ರ, ವ್ಯಾಸರಾಜರಿಂದ ಪ್ರಣೀತವಾಗಿರತಕ್ಕಂಥದ್ದು. ಆದರೆ ಯಾರು ಮಾಡ್ತಾ ಇದ್ದೀರಿ ಅವರಿಗೆ ಇನ್ನೊಂದಿಷ್ಟು ಅದರಲ್ಲಿ ವಿಶೇಷವಾದ ಭಕ್ತಿ ಪ್ರಾಣದೇವರಲ್ಲಿ ಬರಬೇಕು. ಯಾರು ಅದನ್ನು ಮಾಡ್ತಾ ಇಲ್ಲ ಅಥವಾ ಯಾರಿಗೆ ಅದರ ಬಗ್ಗೆ ಅರಿವಿಲ್ಲ ಅಂತಹ ವ್ಯಕ್ತಿಗಳಿಗೆ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ ನಮ್ಮಿಂದ ಇವತ್ತು ನಡೀತಾ ಇದೆ. ವ್ಯಾಸರಾಜರು ಯಾಕೆ ಎಲ್ಲ ಕಡೆಯಲ್ಲಿ ಹನುಮಂತನ ಅಷ್ಟು ಪ್ರತಿಷ್ಠೆಗಳನ್ನು ಮಾಡಿದರು ಅಂತ ಹೀಗೆ ಗುರುಗಳಲ್ಲಿ ಕೆಲವೊಮ್ಮೆ ಮಾತುಕತೆ ನಡೆಸುವಾಗ ಅವ್ರು ಹೇಳೋರು, ಎಲ್ಲ ಕಡೆಯಲ್ಲಿ ಹನುಮನನ್ನು ಯಾಕೆ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿದರೆ, ಆಗಿನ ಈ ಒಂದು ಮುಸಲ್ಮಾನರ ಒಂದು ಎಲ್ಲ ಕಡೆಯಲ್ಲೂ ಹಾವಳಿ ಜಾಸ್ತಿಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದು ಕಡೆಯಲ್ಲಿ ಒಟ್ಟು ಕೂಡಬೇಕು ಅಂತಂದರೆ ಅದು ಹನುಮನ ದೇವಾಲಯದಲ್ಲಿ. ಹಾಗಾಗಿ ಎಲ್ಲ ಹಿಂದೂಗಳನ್ನು ಎಲ್ಲರನ್ನು ಒಗ್ಗೂಡುವಂತಹ ಕೆಲಸ ಮಾಡುವಂತಹ ಪ್ರಯತ್ನ ಆಗಿನ ಕಾಲದಲ್ಲಿ ವ್ಯಾಸರಾಜರಿಂದ ನಡೆದಿತ್ತು, ಈ ಹನುಮನ ಪ್ರತಿಷ್ಠೆಗಳನ್ನು ಮಾಡುವ ಮುಖಾಂತರ. ಹೀಗೆ ಅನೇಕ ಕಡೆಯಲ್ಲಿ 730ಕ್ಕೂ ಮಿಗಿಲಾಗಿ ಹನುಮಂತ ದೇವರ ಪ್ರತಿಷ್ಠೆಯನ್ನು ನಡೆಸಿರತಕ್ಕಂತಹ ವ್ಯಾಸರಾಜರು ನವ ವೃಂದಾವನದ ನಾವಿವತ್ತಿನದೇನು ತುಂಗಾ ನದಿಯ ತೀರದಲ್ಲಿರತಕ್ಕಂತಹ ಯಂತ್ರೋದ್ಧಾರಕನ ಸನ್ನಿಧಾನವನ್ನು ನೋಡ್ತೇವೆ. ಆ ಸ್ಥಳದಲ್ಲಿ ವಿಶೇಷವಾಗಿ ಈ ಎಲ್ಲ ಪ್ರಾಣದೇವರ ಸನ್ನಿಧಾನವನ್ನು ಒಂದು ಕಡೆಯಲ್ಲಿ ಕೇಂದ್ರೀಕರಿಸಿದ್ದಾರಂತೆ. ಅದಕ್ಕೆ ಹೇಳ್ತಾರೆ, ಆ ಬರೀ ಹನುಮಂತನನ್ನು ಬರೆದಾಗ, ಬರೆದು ನಂತರದಲ್ಲಿ ನೋಡಿದಾಗ ಅಲ್ಲಿಂದ ಒಂದು ಕೋತಿಯೇ ಹೊರಗೆ ಬರ್ತಾ ಇತ್ತು ಆ ಪ್ರತಿಬಿಂಬದಿಂದ, ಮತ್ತು ಅಲ್ಲಿ ಏನೂ ಕಾಣ್ತಾ ಇರಲಿಲ್ಲ. ಆನಂತರ ಅದಕ್ಕೆ ಸರಿಯಾಗಿ ಪ್ರಾಣದೇವರು ಇಲ್ಲಿಯೇ ನಿಲ್ಲಬೇಕು ಅನ್ನುವ ದೃಷ್ಟಿಯಿಂದ ಯಂತ್ರವನ್ನು ರಚನೆ ಮಾಡಿ ಸುತ್ತ ಆ ಕೋತಿಗಳ ಪ್ರತಿಯೊಂದು ಬಾಲಕ್ಕೆ ಸಂಬಂಧ ಬರುವ ರೀತಿಯಲ್ಲಿ ಹನುಮನನ್ನು ಒಂದು ಕಡೆಯಲ್ಲಿ ಕಟ್ಟಿ ಹಾಕಿದರು. ಕಟ್ಟಿ ಹಾಕೋದು ಅಂತ ಹೇಳಿದರೆ ಅವನ ಅನುಗ್ರಹವನ್ನು ತಾವು ಪಡೆದುಕೊಂಡದ್ದಲ್ಲದೆ ತಮ್ಮ ಶಿಷ್ಯರಿಗೆಲ್ಲರಿಗೂ ಕೂಡ ಅದು ಸಿಗಬೇಕು ಅನ್ನುವ ದೃಷ್ಟಿಯಿಂದ ಹನುಮಂತನನ್ನು ಈ 736ಕ್ಕೂ ಹೆಚ್ಚಾಗಿ ಏನು ಪ್ರತಿಷ್ಠೆಗಳನ್ನು ಅವರು ಮಾಡಿದ್ದಾರೆ ಆ ಎಲ್ಲದರ ಒಂದು ದೊಡ್ಡ ಸನ್ನಿಧಾನ, ಮಹಾಸನ್ನಿಧಾನ ನಾವು ಇವತ್ತು ಆ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವು ಕಾಣಬಹುದು.
ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಆ ಸ್ತೋತ್ರವನ್ನು ನಾನು ಹೇಳುವಾಗ ಅದರ ಅರಿವು ನಿಮಗಾಗ್ತದೆ. ಎಂತಹ ಅದ್ಭುತವಾದ ಶಕ್ತಿ! ನಾವು ಜೀವನದಲ್ಲಿ ಏನೇನು ಮಾಡಬೇಕು, ಯಾವುದನ್ನು ಸಾಧನೆ ಮಾಡಬೇಕು ಅಂತ ಬಯಸ್ತೇವೆ, ಅದನ್ನೆಲ್ಲವನ್ನೂ ಕೂಡ ಪ್ರಾಣದೇವರ ಈ ಸ್ತೋತ್ರದ ಪಾರಾಯಣದಿಂದ ನಮಗೆ ಖಂಡಿತವಾಗಿಯೂ ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಸಂದೇಹವೇ ಬೇಡ ಅಂತ ಹೇಳ್ತಾರೆ. ಒಂದು ವೇಳೆ ಸಂದೇಹ ಪಟ್ಟರೆ ನರಕಕ್ಕೆ ಹೋಗಬೇಕಾದೀತು. ನಿಮಗೆ ಸಂದೇಹವೇ ಬೇಡ ಅಂದರೆ ಅರ್ಥ ನರಕಕ್ಕೆ ಹೋಗ್ತೇವೆ ಅನ್ನೋದಕ್ಕಿಂತಲೂ ಕೂಡ ಏನು ತಿಳಿಸೋದು ಮುಖ್ಯ ಆಗಿತ್ತು ಅಂತಂದರೆ, ನೀವು ಸಂದೇಹ ಪಡಬೇಕಾದ ಅಗತ್ಯವೇ ಇಲ್ಲ. 100ಗೆ 1000% ನೀವು ಪ್ರಾಣದೇವರ ಸ್ತೋತ್ರವನ್ನು ಮಾಡಿ ಖಂಡಿತ ನಿಮಗೆ ಫಲ ಕಟ್ಟಿಟ್ಟ ಬುತ್ತಿ ಅನ್ನೋದು ವ್ಯಾಸರಾಜರ ಅಂತಃಕರಣದ ಮಾತಾಗಿತ್ತು. ಹಾಗಾದರೆ ಆ ವ್ಯಾಸರಾಜ ಸ್ತೋತ್ರ ಅಂದರೆ ವ್ಯಾಸರಾಜರು ಪ್ರಣೀತವಾದಂತಹ ಯಂತ್ರೋದ್ಧಾರಕ ಸ್ತೋತ್ರವನ್ನು ನಾವು ಪ್ರವೇಶ ಮಾಡುವುದು ಅಂತಾದರೆ ಒಟ್ಟು 8 ಶ್ಲೋಕಗಳು, ಇದಕ್ಕಿಂತ ಮಿಗಿಲಾದದ್ದು ಇದ್ದಾವೆ ಅಂತ ಹೇಳ್ತಾರೆ. ಅದು ನಮಗಂತೂ ಲಭ್ಯವಾಗಿರುವಂತಹದ್ದು ಅಷ್ಟು ಶ್ಲೋಕಗಳು. ಮೊದಲನೆಯ ಶ್ಲೋಕ ಹೀಗಿದೆ: ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರು ನಿವಾರಣಂ. ನಮಾಮಿ ದೂತಂ ರಾಮಸ್ಯ, ರಾಮನ ದೂತನಾದಂತಹ ಮತ್ತು ಸುಖದಂಚ ಸುಖವನ್ನೆಲ್ಲ ಕೊಡುವಂತಹ, ಸುರದ್ರುಮಂ ದೇವತೆಗಳಿಗೂ ಕಲ್ಪವೃಕ್ಷದ ಹಾಗೆ ಇರುವಂತಹ, ಪೀನವೃತ್ತ ಮಹಾಬಾಹುಂ ಬಾಹುಬಲಿ. ಅವನು ನಾವು ಈ ಬಾಹುಬಲಿ ಮಹಾಬಾಹು ಅಂತ ಹೇಳಿದ್ರೆ ಸುಂದರಕಾಂಡ ನೆನಪಾಗ್ತದೆ. ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್, ಆಯಿತಾ. ಮಧ್ಯದಲ್ಲಿ ಆ ಮೈನಾಕ ಅಡ್ಡ ಬಂದಾಗ ನಾನು ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಸೀತೆಯನ್ನು ಕಾಣುವವರೆಗೂ ನನಗೆ ವಿಶ್ರಾಂತಿ ಇಲ್ಲ ಅಂತ ಹೇಳಿ ಹನುಮ ಮುಂದೆ ಹೋಗುವಾಗ ರಾಕ್ಷಸಿ ಅಡ್ಡ ಬರ್ತಾಳೆ. ಅವಳಿಗೆ ವರ ಏನಂತ, ಯಾವುದೇ ಛಾಯೆ ನಿನ್ನ ಮೇಲೆ ಹೋಗಬೇಕಾದರೆ ಅದು ನಿನಗೆ ಆಹಾರವಾಗಲಿ ಅಂತ. ಅದಕ್ಕೆ ಹನುಮಂತ ಏನು ಮಾಡ್ತಾನೆ, ಅವಳ ಹತ್ರ ಗುದ್ದಾಡೋಷ್ಟು ಪುರುಸೊತ್ತಿಲ್ಲ. ಅದಕ್ಕೆ ವಿಪರೀತವಾಗಿ ಬೆಳೀತಾನೆ. ಬೆಳೆದು ನನಗೆ ನಿನ್ನ ಬಾಯಿ ಸಾಕಾಗೋಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ನಾನು ಬೆಳಿತೇನೆ ಅಂತೇಳಿ ದೊಡ್ಡ ಬಾಯನ್ನು ತೆಗಿತಾಳೆ ರಾಕ್ಷಸಿ. ತಕ್ಷಣದಲ್ಲಿ ಏನೇ ಇರುವೆಯ ಹಾಗೆ ಆಗಿ ಒಳಗೆ ಹೋಗಿ ತಾನು ಬಾಯಿ ಮುಚ್ಚುವಷ್ಟರೊಳಗೆ ಹೊರಗೆ ಬಂದು ಆಗಿಬಿಡುತ್ತೆ. ಅಷ್ಟು ವೇಗದಲ್ಲಿ ಹೋಗಿ ಬಂದು ಬಿಡ್ತಾನೆ, ಮತ್ತೆ ಮುಂದೆ ಸಾಗ್ತಾನಂತೆ. ಯಾಕೆ ಈ ಮಾತು ನೆನಪಾಯಿತು ಅಂದರೆ, ಮಹಾಬಾಹುಂ ತನಗೆ ತೋಳು ಬಲವೂ ಇತ್ತು, ಬುದ್ಧಿ ಬಲವೂ ಇತ್ತು. ಯಾರ ಹತ್ರ ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು, ಮತ್ತು ದೇಹದಾರ್ಢ್ಯ ಹೇಗಿತ್ತು, ಕಮ್ಮಿ ಏನಲ್ಲ. ಇವತ್ತು ಎಲ್ಲ 6 ಪ್ಯಾಕ್ಗಳು 8 ಪ್ಯಾಕ್ಗಳು ನಾವೇನು ನೋಡ್ತಾ ಇದ್ದೇವೆ, ಅದು ಹನುಮಂತನ ಮುಂದೆ ಏನೂ ಕೆಲಸ ಮಾಡೋದಿಲ್ಲ. ಅವನಿಗೆ ಎಲ್ಲ ಮೈ ತುಂಬ ಪ್ಯಾಕ್ಗಳೇ. ಅಂದರೆ ಅಷ್ಟು ಬಾಹುಬಲಿ, ಅವನ ದೇಹದ ದಾರ್ಢ್ಯ ಅಂಥದ್ದು. ಜೊತೆಗೆ ಯಾರು ಅವನ ಆರಾಧನೆಯನ್ನು ಮಾಡ್ತಾರೆ ಅವರೂ ಕೂಡ ಒಳ್ಳೆಯ ದೇಹದಾರ್ಢ್ಯವನ್ನು ಪಡೀತಾರೆ. ದೇಹದಾರ್ಢ್ಯ ಪಡೀತಾರೆ ಅಂತ ಹೇಳಿದ್ರೆ ಯಾವುದೇ ವಿಚಲಿತವಾಗದೆ, ಅಂದರೆ ಚಳಿ ಮಳೆ ಯಾವುದಕ್ಕೂ ವಿಚಲಿತರಾಗದೆ ಅವರು ತಮ್ಮ ಕೆಲಸದಲ್ಲಿ ಮುನ್ನುಗ್ಗಿ ಹೋಗ್ತಾರೆ ಹನುಮನ ಉಪಾಸನೆ ಮಾಡುವುದರಿಂದ. ಜೊತೆಗೆ ಸರ್ವಶತ್ರು ನಿವಾರಣಂ, ಇದು ಪ್ರಧಾನವಾದದ್ದು. ಎಲ್ಲಿ ಶತ್ರುಗಳಿಲ್ಲ ಹೇಳಿ ನಮಗೆ? ಕೆಲಸದಲ್ಲಿ ಶತ್ರುಗಳು, ಮನೆಯಲ್ಲಿ ಸ್ವಜನರೇ ಶತ್ರುಗಳು, ಸ್ನೇಹಿತರೇ ಶತ್ರುಗಳಾಗ್ತಾರೆ. ಹಣದ ಮುಂದೆ ಎಲ್ಲರೂ ನಮಗೆ ಶತ್ರುಗಳಾಗಿ ಹೋಗ್ತಾರೆ. ನಾವು ಯಾರನ್ನು ನಂಬಿರ್ತೇವೆ ಅವರೇ ನಮಗೆ ಶತ್ರುಗಳಾಗ್ತಾರೆ. ಯಾವರ ಕೆಳಗಡೆ ನಾವು ಕೆಲಸ ಮಾಡ್ತಿರ್ತೇವೆ, ನಮಗೆ ಬಾಸು, ಅವರೇ ನಮಗೆ ಶತ್ರುಗಳಾಗ್ತಾರೆ ಕೆಲವೊಮ್ಮೆ. ಹಾಗಾಗಿ ಶತ್ರುಗಳನ್ನು ನಾವು ಪ್ರತ್ಯೇಕವಾಗಿ ಮಾಡ್ಕೋಬೇಕು ಅಂತಿಲ್ಲ. ನಾವು ಬೆಳೀತಾ ಇದ್ದರೆ ನಮಗೆ ಶತ್ರುಗಳು ಬೆಳೀತಾನೇ ಇರ್ತಾರೆ. ಹಾಗಾಗಿ ಯಾರು ಹನುಮನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಯಾವ ಶತ್ರುಗಳ ಕಾಟ ಇರೋದಿಲ್ಲ. ಎಲ್ಲ ಶತ್ರುಗಳನ್ನು ನಿವಾರಣೆ ಮಾಡ್ತಾನೆ. ಯಾರವನು ಅಂತ ಹೇಳಿದ್ರೆ ರಾಮನ ದೂತ ಅಂತಹ ಹನುಮನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹನುಮಂತನಿಗೆ ನೀನು ಮಹಾಶಕ್ತಿವಂತ ಅಂತ ಹೇಳೋದಕ್ಕಿಂತ ನೀನು ರಾಮದೂತ ಅಂತ ಕರೆದ್ರಿ ಅಂತ ಆದರೆ
ಬಹಳ ಪ್ರೀತಿಪಾತ್ರವಾಗ್ತದೆ. ಯಾಕೆಂದರೆ ಆ ಆಚಾರ್ಯರೇ ತಿಳಿಸುವ ಹಾಗೆ ಎಷ್ಟೋ 80,000 ಸೈನ್ಯವನ್ನು ಸದೆಬಡಿದು ಎಲ್ಲ ವನವನ್ನೆಲ್ಲ ನಾಶ ಮಾಡಿ ರಾವಣನ ಮುಂದೆ ಹೋಗಿ ನಿಲ್ತಾನೆ. ರಾವಣ ಕೇಳ್ತಾನೆ, ಈ ಕಪಿಯ ಇಷ್ಟು ದೊಡ್ಡ ಅಕ್ಷೋಹಿಣಿ ಸೇನೆಯನ್ನು ನಾಶ ಮಾಡಿದ್ದು ಈ ಕಪಿನ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ, ಯಾರು ನೀನು ಅಂತ ಕೇಳಿದಾಗ ನಾನು ಇಷ್ಟೆಲ್ಲ ಮಾಡಿದವನು ನಾನೇ ಅಂತ ಹೇಳ್ಬೋದಿತ್ತು ಹನುಮ. ಆದರೆ ಹೇಳ್ತಾನೆ, ನಾನು ಹನುಮನ ದೂತ, ರಾಮನ ದೂತ, ನಾನು ಹನುಮ, ನಾನು ರಾಮನ ದೂತ. ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ ಇತೀರಿತಸ್ಸ ಚ ವದತ್ ಪ್ರಣಮ್ಯ ರಾಮಮೇಶ್ವರಂ ಅವೈಹಿ ದೂತಮಾಗತಂ. ನಾನು ರಾಮನ ದೂತ ಅಂತ ಹೇಳಿಕೊಳ್ತಾನೆ ಹೊರತು ಇಷ್ಟು ದೊಡ್ಡ ಕೆಲಸ ಮಾಡಿದವನು ನಾನು ಅಂತ ಹನುಮ ಹೇಳಿಕೊಳ್ಳಿಲ್ಲ. ಹಾಗಾಗಿ ಹನುಮಂತ ದೇವರಿಗೆ ರಾಮಚಂದ್ರನ ಸೇವಕ ನೀನು, ರಾಮನ ದೂತ ನೀನು ಅಂತ ನಾವು ಸಂಬೋಧನೆ ಮಾಡಿದರೆ ಅದು ಭಾರೀ ಪ್ರೀತಿಪಾತ್ರವಾದದ್ದು. ಅದಕ್ಕಾಗಿಯೇ ಏನು ವ್ಯಾಸರಾಜರು ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ, ಅವರು ಹೇಳಿದ್ದೆ ಮೊದಲನೇ ವಾಕ್ಯವೇ ಹಾಗೆ, ರಾಮನ ದೂತನಿಗೆ ನಮಸ್ಕಾರಗಳು. ಮತ್ತು ಸುಖದಂಚ, ಸುಖವನ್ನು ಕೊಡುವಂತಹ, ದೇವತೆಗಳಿಗೂ ಕಲ್ಪತರುವಾದಂತಹ, ಪೀನವೃತ್ತ ಮಹಾಬಾಹುಂ, ಅವನ ಆ ಥರ ಇದ್ರೇ ವೃತ್ತಾಕಾರದಲ್ಲಿ ಒಳ್ಳೆ ದೇಹದಾರ್ಢ್ಯ ಇದ್ದರೆ ತಾನೇ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕಾಗೋದು. ಹಾಗಾಗಿ ಆ ಎಲ್ಲ ಶತ್ರುಗಳನ್ನು ನಿವಾರಣೆ ಮಾಡ್ತಾನಂತೆ. ಯಾಕೆಂದರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾವಣ ಲಕ್ಷ್ಮಣನನ್ನು ಮೂರ್ಛಿತನನ್ನಾಗಿ ಮಾಡಿ ಆ ಲಕ್ಷ್ಮಣನನ್ನು ತೆಗೆದುಕೊಂಡು ಹೋಗಬೇಕು, ಎತ್ತುಕೊಂಡು ಹೋಗಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾನೆ. ಆವಾಗ ಲಕ್ಷ್ಮಣ ತನ್ನ ಮೂಲ ರೂಪದ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಎತ್ತಲಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಹನುಮಂತ ಒಂದು ಮುಷ್ಟಿ ಹಿಡಿದು ಒಂದು ಗುದ್ದು ಗುದ್ದುತ್ತಾನಂತೆ ರಾವಣನಿಗೆ. ಆಗ ರಾವಣ 10 ತಲೆಯಿಂದ ರಕ್ತಕಾರತ್ತ ಕೆಳಗೆ ಬೀಳ್ತಾನಂತೆ. ಎಂತಹ ಪೆಟ್ಟು ಕೊಡ್ತಾನೆ ಅಂತಂದರೆ ರಾವಣನಿಗೆ 10 ತಲೆ ತಿರುಗೋದಕ್ಕೆ ಶುರುವಾಗಿಬಿಡುತ್ತೆ. ಅಷ್ಟು ಶಕ್ತಿ ಅಂತಹ ಮಹಾಬಾಹು ಆ ಹನುಮಂತನದ್ದು. ಹೇಳ್ತಾರೆ, ಲಂಕಾ ದಹನ ಮಾಡುವ ಸಂದರ್ಭದಲ್ಲಿಯೇನೆ ಎಲ್ಲವನ್ನೂ ದಹನ ಮಾಡಿ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬರೋದು ಹನುಮನಿಗೆ ಏನು ದೊಡ್ಡ ಕೆಲಸವೇ ಆಗಿರಲಿಲ್ಲ. ಆದರೆ ಇದು ರಾಮನ ಕೆಲಸ, ಅವತಾರವಾದದ್ದೇ ಅದಕ್ಕಾಗಿ. ಆದ್ದರಿಂದ ನನ್ನ ಕೆಲಸ ಇಷ್ಟೇ. ಹಾಗಾಗಿ ಭಗವಂತ ಎಷ್ಟು ಆಜ್ಞೆ ಮಾಡಿದ್ದಾನೆ ಅಷ್ಟನ್ನು ಮಾತ್ರ ಮಾಡುವುದು ನನ್ನ ಕೆಲಸ ಅಂತ ಹೇಳಿ ಅದನ್ನು ಬಿಟ್ಟು ಬಂದವ ಹನುಮಂತ. ಅಂತಹ ಹನುಮಂತನಿಗೆ ನನ್ನ ನಮಸ್ಕಾರಗಳು ಅಂತ ತಿಳಿಸ್ತಾರೆ. ಇನ್ನು 2ನೆಯ ಶ್ಲೋಕ, ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾ ಭೀಷ್ಟಧಾತಾರಂ ಸತಾಂ ವೈ ದೃಢಮಾಹವೇ. ಅವನು ಹೇಗಿದ್ದಾನೆ ಅಂತ ಹೇಳಿದರೆ, ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ, ಕುಂಡಲಗಳನ್ನು, ಕರ್ಣಕುಂಡಲಗಳನ್ನು ಧರಿಸಿದ್ದಾನೆ. ಮತ್ತು ಅದು ಹೇಗಿದೆ ಅಂತಂದರೆ, ನಾನಾರತ್ನ ಸಮಾಯುಕ್ತ, ಅನೇಕ ವಜ್ರಗಳಿಂದ ವೈಢೂರ್ಯಗಳಿಂದ ಅದು ಅಲಂಕೃತವಾಗಿರುವಂತಹ ಕುಂಡಲ, ಅದು ಕರ್ಣಕುಂಡಲಗಳಾಗಬಹುದು, ದೇಹ ಕುಂಡಲಗಳು, ಹೀಗೆ ಆ ಎಲ್ಲ ಕುಂಡಲಗಳಿಂದ ವಿರಾಜಿತನಾಗಿದ್ದಾನೆ. ಆಮೇಲೆ ಅಭೀಷ್ಟದಾತಾರಂ ಸರ್ವದ, ನೀವು ಇಂಥ ದಿವಸದಲ್ಲೇ ಬಂದು ಕೇಳ್ರಪ್ಪ ಆವಾಗ ಕೊಡ್ತೇನೆ, ಆವಾಗ ಬರಬೇಡಿ ಕೊಡೋಲ್ಲ, ಇವಾಗ ಬರಬೇಡಿ ಕೊಡೋ, ಹಾಗಿಲ್ವೇ ಇಲ್ಲ. ಎನಿ ಟೈಮ್ ATM ಇದ್ದಾಗ ಎನಿ ಟೈಮ್ ನೀವೇನು ಬೇಕಾದರೂ ಕೇಳಿ. ಆ ಪರಮಾತ್ಮನ ಅನುಗ್ರಹದಿಂದ ಹನುಮಂತ ದೇವರು ಕೇಳಿದವರಿಗೆ ಕೇಳಿದನ್ನೆಲ್ಲ ಕೊಡುವಂಥವನಾಗಿದ್ದಾನಂತೆ. ಸರ್ವದಾ ಅಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ, ಸಜ್ಜನರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡುವಂತಹ ಈ ಹನುಮಂತ. ಅದರಲ್ಲಿ ಹೇಳ್ತಾರೆ, ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ, ಅಂತಹ ವಿಶೇಷವಾದ ಕುಂಡಲಗಳಿಂದ ವಿರಾಜಿತನಾಗಿರತಕ್ಕಂತಹ ಸರ್ವದಾ ಅಭೀಷ್ಟದಾತಾರಂ, ಯಾವಾಗಲೂ
ಎಲ್ಲರ ಭಕ್ತರ ಅಭೀಷ್ಟವನ್ನು ನೆರವೇರಿಸುವಂತಹ ರಾಮನ ಭಕ್ತರು ತನ್ನ ಭಕ್ತರು. ತನ್ನ ಭಕ್ತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ರಾಮ ಭಕ್ತರಾಗಿರಲೇಬೇಕು. ಹಾಗಾಗಿ ಆ ಎಲ್ಲರ ಅಭೀಷ್ಟವನ್ನು ನೆರವೇರಿಸುವಂತಹವನು ನಮ್ಮ ಹನುಮಂತನಾಗಿದ್ದಾನೆ. ಅವನು ಎಲ್ಲಿದ್ದಾನಪ್ಪ, ಅವನನ್ನು ಹೇಗೆ ಕಾಣಬೇಕು, ಹೇಗೆ ಅವನ ಸೇವೆಯನ್ನು ಸಲ್ಲಿಸಬೇಕು ಅಂತೆಲ್ಲ ವಿಚಾರ ಮನಸ್ಸಿಗೆ ಬರ್ತಾ ಇದೆ. ಆವಾಗಲೇ ಹೇಳಿದರು ವ್ಯಾಸರಾಜರು, ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ. ವಾಸಿನಂ ಚಕ್ರತೀರ್ಥಸ್ಯ, ಚಕ್ರತೀರ್ಥದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ದಕ್ಷಿಣಸ್ಥಗಿರೌ ಸದಾ, ಏನೊಂದು ದಕ್ಷಿಣ ಪರ್ವತಗಳಿದ್ದಾವೆ, ತುಂಗಾ ನದಿ ಹರಿತಾ ಇದೆ, ಅಂತಹ ತುಂಗಾ ನದಿಯ ತರಂಗದಿಂದಲೇ ವಾತೇನ ಪರಿಶೋಭಿತೆ, ತುಂಗಾ ನದಿಯ ಏನು ತರಂಗಗಳಿದ್ದಾವೆ ಆ ತರಂಗದಿಂದ ಅಲ್ಲಿರತಕ್ಕಂತಹ ಗಾಳಿಯೆಲ್ಲ ಪರಿಶುದ್ಧವಾಗಿದೆ. ವಾತೇನ ಪರಿಶೋಭಿತೆ, ಅಂತಹ ಗಾಳಿಯಿಂದಲೇ ನಮ್ಮನ್ನೆಲ್ಲ ಶುದ್ಧ ಮಾಡಿಬಿಡ್ತಾನೆ. ವಾಸಿನಂ ಚಕ್ರತೀರ್ಥಸ್ಯ, ಚಕ್ರತೀರ್ಥದಲ್ಲಿ ಅಂದರೆ ಅದರ ಹತ್ತಿರವೇ ವಾಸ ಮಾಡ್ತಾ ಇದ್ದಾನಂತೆ. ಇವತ್ತೇನು ನಾವು ಅಂಜನಾದ್ರಿ ಅಥವಾ ಪರ್ವತಗಳು ಏನು ಹನುಮಂತ, ಇವತ್ತು ನಾವು ಆನೆಗುಂದಿ ಅಥವಾ ಹಂಪಿ ಎಲ್ಲ ಹೋದಾಗ ತಾವೆಲ್ಲ ಅದನ್ನು ಕಾಣಬಹುದು. ಅವನು ಹನುಮಂತ ದೇವರು ಸಂಚಾರ ಮಾಡಿದಂತಹ ಸ್ಥಳಗಳು, ಅವರು ವಾಸ ಮಾಡಿದಂತಹ ಸ್ಥಳಗಳು, ಅದನ್ನೆಲ್ಲ ಕಾಣಬಹುದಾಗಿದೆ ನಾವು. ಅಂತಹ ಈ ರಾಮದೂತನಿಗೆ ನಮಸ್ಕಾರಗಳು. ಇಂತಹ ಕಡೆಯಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಮತ್ತು ನಾನಾ ದೇಶಗತೈ ಸದ್ಭಿಹಿ, ನಾನಾ ದೇಶಗತೈ ಸದ್ಭಿಹಿ ಸೇವ್ಯಮಾನಂ ನೃಪೋತ್ತಮೈ ಧೂಪದೀಪಾದಿ ನೈವೇದ್ಯೈ ಪಂಚಕಾಧ್ಯೈಶ್ಚ ಶಕ್ತಿತಃ. ಇದು ಕೇವಲ ಇಲ್ಲಿಯವರು ಮಾತ್ರನೋ ಅಥವಾ ಆ ಸ್ಥಳೀಯರು ಮಾತ್ರವೋ ಅವನ ಆರಾಧನೆ ಮಾಡ್ತಾ ಇರುವುದಲ್ಲ. ನಾನಾ ದೇಶಗತೈ ಸದ್ಭಿಹಿ, ಯಾರ್ಯಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಸಜ್ಜನರಿದ್ದಾರೆ ಅವರಿಂದಲೂ ಕೂಡ ಅವನು ಸೇವೆಗೆ ಒಳಪಟ್ಟಿದ್ದಾನೆ. ಅವನನ್ನು ಕೂಡ ಅಲ್ಲಿಂದಲೇ ಎಲ್ಲರೂ ಕೂಡ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇರತಕ್ಕಂತಹ ಅನೇಕ ಸಜ್ಜನರು ಅವನ ಆರಾಧನೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ ಸಜ್ಜನರು ಮಾತ್ರ ಅಲ್ಲ, ನೃಪೋತ್ತಮೈ, ರಾಜರು, ಸಾಮಂತರಾಜರು, ಚಕ್ರವರ್ತಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವನನ್ನು ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡುವುದರಿಂದ ಅವರಿಗೆ ಏನೇನು ಬೇಕೋ ಎಲ್ಲ ಅಭೀಷ್ಟಗಳನ್ನು ಅವರು ಪಡ್ಕೊಂಡಿದ್ದಾರೆ. ಮತ್ತು ಹೇಗೆ ಅವನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದರೆ, ಧೂಪ ದೀಪಾದಿ ನೈವೇದ್ಯೈ ಪಂಚಕಾಧ್ಯೈಶ್ಚ ಶಕ್ತಿತಃ. ಆ ಪರಮಾತ್ಮನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾದ ವಾಯುದೇವರ ಅವತಾರರಾದ ಪ್ರಾಣದೇವರಿಗೆ ಧೂಪ ದೀಪಾದಿ ನೈವೇದ್ಯೈ, ಧೂಪ ದೀಪಾದಿ ಮೊದಲಾದಂತಹ ಷೋಡಶೋಪಚಾರ ಪೂಜೆಗಳು, ನೈವೇದ್ಯಗಳು, ಪಂಚಕಾಧ್ಯ 5 ವಿಧವಾದಂತಹ ಭಕ್ಷ್ಯಗಳಿಂದ ಯಶಕ್ತಿತಃ ಅಂತ ಹೇಳ್ತಾರೆ ನೋಡಿ. ಅದು ಬಹಳ ವಿಶೇಷವಾದದ್ದು ನಮ್ಮಲ್ಲಿ. ನೀವು 5 ಭಕ್ಷ್ಯಗಳೇ ಮಾಡಿಸಬೇಕು, ಹೀಗೇ ಮಾಡಬೇಕು ಅಂತಲ್ಲ. ಶಕ್ತಿತಃ ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿಗೆ ಅನುಸಾರವಾಗಿ ಮಾಡಿ. ಆದರೆ ಮಾಡುವುದನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾರೆ ಶಾಸ್ತ್ರಗಳು ಹೇಳುವ ಹಾಗೆ. ಶ್ರದ್ಧಾಭಕ್ತಿ ವಿಹೀನಸ್ತು ತಾಮಸಂ ಪರಿಚಕ್ಷತೆ. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇರಬೇಕಂತೆ. ಶ್ರದ್ಧೆ ಮತ್ತು ಭಕ್ತಿ ಇಲ್ಲ ಅಂತ ಆದರೆ ಪಾಯಸದಲ್ಲಿ ಸಕ್ಕರೆಯೇ ಇಲ್ಲದ ಹಾಗೆ, ಅದು ರುಚಿಯೇ ಕೊಡೋಲ್ಲ. ಹಾಗೆ ನಾವು ಮಾಡುವಂತಹ ದೇವತಾರಾಧನೆಗಳಲ್ಲಿ, ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕು. ಶ್ರದ್ಧೆ ಭಕ್ತಿ ಇಲ್ಲ ಅಂತ ಆದರೆ ಅದರಿಂದ ಯಾವ ಪುಣ್ಯವೂ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಯೂ ಹೇಳಿದಷ್ಟೇ, ಶಕ್ತಿತಃ ನೀವು ಮಾಡಿಪ್ಪ, ಆದರೆ ಭಕ್ತಿ ಇರಬೇಕಷ್ಟೆ. ಭಕ್ತಿಗೆ ಶಕ್ತಿ ಬೇಕಾಗಿಲ್ಲ. ಭಕ್ತಿ ಯಥೇಚ್ಛವಾಗಿರಲಿ, ಶ್ರದ್ಧೆ ಯಥೇಚ್ಛವಾಗಿರಲಿ. ನಮಗೆ ಶಕ್ತಿ ಇದ್ದಷ್ಟು ನಾವು ಮಾಡ್ತೇವಲ್ಲ, ಯಥಾಶಕ್ತಿ ಅಂತ ಅನ್ನೋದಕ್ಕಿಂತ ಯಥೇಚ್ಛವಾದ ಭಕ್ತಿ, ಯಥೇಚ್ಛವಾದ ಶಕ್ತಿಯಿಂದ ನಾವು ಆ ಶ್ರದ್ಧೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ನಾವು ಅವನ ಆರಾಧನೆಯನ್ನು ಮಾಡಿದರೆ ಖಂಡಿತ ಹನುಮಂತ ಏನು ಬೇಕಾದರೂ ಕೊಡ್ತಾನಂತೆ. ಅದಕ್ಕೆ ಹೇಳ್ತಾರೆ ಮುಂದೆ,
ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂ ಪ್ರಣಿಧಾನತಃ. ಎಂತಹ ಮಹಾನುಭಾವರು ಪೂಜೆ ಮಾಡಿದ್ದಾರೆ. ವ್ಯಾಸರಾಜರೇ ಅವನನ್ನು ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಪ್ರಣಿಧಾನತಃ ಉಪಸರ್ಗವನ್ನು ಸೇರಿಸ್ತಾರೆ. ಅಂದರೆ ವಿಶೇಷವಾಗಿ ಪ್ರಕೃಷ್ಟವಾಗಿ ಅವನ ಆರಾಧನೆಯನ್ನು ನಡೆಸಿದ್ದಾರೆ, ವ್ಯಾಸರಾಜರೇ ನಡೆಸಿದ್ದಾರೆ. ಹಾಗಾಗಿ ಅಂತಹ ಹನುಮಂತನನ್ನು ಹೇಮ ಕಾಂತಿ ಸಮಪ್ರಭಂ, ಎಂತಹ ಕಾಂತಿ ಅಂತಂದರೆ ಬಂಗಾರದಂತಹ ಕಾಂತಿಗೆ ಸಮಾನವಾದ ಪ್ರಭೆ ಅವನಲ್ಲಿತ್ತಂತೆ. ಅಂತಹ ಬಂಗಾರದ ಕಾಂತಿಗೆ ಸಮಾನವಾದ ಕಾಂತಿಯುಳ್ಳ ಈ ಹನುಮಂತನನ್ನು ಭಜಾಮಿ, ನಾನು ಭಜಿಸ್ತೇನೆ. ಎಂತಹ ದೊಡ್ಡ ಮಹಾನುಭಾವರೇ ಅವನ ಆರಾಧನೆಯನ್ನು ಮಾಡಿದ್ದಾರೆ. ಪ್ರಕೃಷ್ಟವಾದ ವಿಧಾನಗಳಿಂದ ಅವನ ಪೂಜೆಯನ್ನು ಮಾಡಿ ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಂಡಿದ್ದಾರೆ. ಅಂತಹ ಹನುಮಂತನ ಆರಾಧನೆಯನ್ನು ನಾನು ಮಾಡ್ತೇನೆ, ನಾವೂ ಮಾಡಬೇಕು, ನೀವೂ ಮಾಡಬೇಕು. ಹಾಗೆ ಮಾಡಿದಾಗ ನಾವು ಮನಸ್ಸಿನಲ್ಲಿ ಏನೇನು ಅಭೀಷ್ಟಗಳಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸ, ಸಂಸಾರಿಗಳಿಗೆ ಸಂಪತ್ತು, ಮತ್ತು ವಯಸ್ಸಾಗ್ತಾ ಬರುವಾಗ ನಮ್ಮ ಆರೋಗ್ಯವೂ ಕ್ಷೀಣಿಸ್ತಾ ಬರುತ್ತೆ. ಹಾಗಾಗಿ ಅನಾರೋಗ್ಯ ಪರಿಹಾರ ಮಾಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ. ಹೀಗೆ ಯಾರ್ಯಾರಿಗೆ ಏನೇನು ಯಾವಾಗ ಏನೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಕೊಡುವಂಥವನು. ನಾವು ಕಾಣಬಹುದು, ಎಲ್ಲರೂ ಮೂರ್ಛಿತರಾದಾಗ ಎಲ್ಲರನ್ನೂ ಕೂಡ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಬದುಕಿಸಿದವ ನಮ್ಮ ಹನುಮಂತ. ಹಾಗೆ ನಾವು ಇವತ್ತೆಲ್ಲ ಮೂರ್ಛಿತರಾಗಿ ಬಿಟ್ಟಿದ್ದೇವೆ. ನಮಗೆ ಭಗವಂತನ ಜ್ಞಾನ, ಅವನ ಆರಾಧನೆಗಳು ಇದ್ಯಾವುದು ಬೇಡವಾಗಿದೆ. ನಾವು ಹೇಗೆ ಮೂರ್ಛಿತರಾಗಿದ್ದೇವೆ? ಭಗವಂತನ ಜ್ಞಾನವನ್ನು ಪಡೆಯೋದರಿಂದ ಮೂರ್ಛಿತರಾಗಿ ಬಿಟ್ಟಿದ್ದೇವೆ. ಕೇವಲ ಸ್ವಾರ್ಥಿಗಳಾಗಿ ನಮ್ಮ ಜೀವನವನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಆದರೆ ಕೊನೆಗಾಗುವಾಗ ನಾವಿಷ್ಟೆಲ್ಲ ಪೂಜೆ ಮಾಡಿದ್ವಿ, ನಮಗೆ ದೇವರೇನು ಮಾಡಿದ ಅಂತ ಕೇಳ್ತೇವೆ. ಅದಕ್ಕೆ ಹನುಮಂತನ ಉತ್ತರ, ನಾವು ಮೂರ್ಛಿತರಾದಾಗ ಇವನ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಬಂದ್ವಿ ಅಂತ ಆದರೆ ನಮ್ಮನ್ನು ಅವಾಗವಾಗ ಎಬ್ಬಿಸ್ತಾ ಇರ್ತಾನೆ. ಹೇಗೆ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ಮೂರ್ಛಿತರಾದ ರಾಮನ ಸೇವೆಗೆ ಹೋಗಲಿಕ್ಕಾಗದೆ ಯಾರ್ಯಾರು ಮಲಗಿದ್ರು ಅವರನ್ನೆಲ್ಲರನ್ನು ಕೂಡ ಎಬ್ಬಿಸಿ ಮತ್ತೆ ರಾಮನ ಸೇವೆಯಲ್ಲಿ ತೊಡಗಿಸಿದ. ಹಾಗೆ ನಾವು ಕೂಡ ಮೂರ್ಛಿತರಾಗಿದ್ದೇವೆ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಮುಂದುವರಿತಾ ಇಲ್ಲ ನಾವು. ಆದರೆ ಈ ಹನುಮಂತನ ಆರಾಧನೆ ಉಪಾಸನೆಯನ್ನು ಮಾಡ್ತಾ ಬಂದ್ವಿ ಅಂತಾದರೆ ನಮ್ಮನ್ನೂ ಕೂಡ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ನಮ್ಮನ್ನೂ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾನೆ. ನಮ್ಮಿಂದಲೂ ಭಗವಂತನ ಸೇವೆಯನ್ನು ಮಾಡಿಸ್ತಾನೆ. ಇದು ಹನುಮನ ಶಕ್ತಿ. ಅವನನ್ನು ಹೇಗೆ ಮಾಡಬೇಕಾಗಿದ್ದರೆ, ಅವನ ಉಪಾಸನೆಯನ್ನು ಹೇಗೆ ಮಾಡಬೇಕು, ನಾವು ಭಗವಂತನ ಸೇವೆಯಲ್ಲಿ ತಲ್ಲೀನರಾಗಬೇಕು ಅಂತಂದರೆ ಈ ಹನುಮನ ಅನುಗ್ರಹ ಬೇಕು. ಹಾಗಾದರೆ ಹನುಮನ ಅನುಗ್ರಹ ಬೇಕು ಅಂತಾದರೆ ಈ ಸ್ತೋತ್ರದ ವಿಶೇಷವಾದ ಉಪಾಸನೆಯನ್ನು ನಡೆಸಬೇಕು. ಹೇಗೆ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ತ್ರಿವಾರಂ ಯಪ್ಪಟೇನ್ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು. ಯಾರು ಹೇಳ್ತಾರೆ ಹೀಗೆ? ಇಷ್ಟು ದಿವಸದ ಒಳಗಡೆ ನಿಮಗೆ ರಿಸಲ್ಟ್ ಖಂಡಿತ ಸಿಕ್ಕಿಬಿಡುತ್ತೆ ಅಂತ ಯಾರು ಹೇಳ್ತಾರೆ? ಅಷ್ಟು ಗಟ್ಟಿಯಾಗಿ ಎದೆ ತಟ್ಟಿಕೊಂಡು 6 ತಿಂಗಳ ಒಳಗೆ ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ನೀವು ಪಡೀಬಹುದು ಅಂತ ವ್ಯಾಸರಾಜರು ಹೇಳ್ತಾರೆ ಅಂತಂದರೆ ಎಂತಹ ನಂಬಿಕೆ! ಆ ಫಲವನ್ನು ಅವರು ಕಂಡಿದ್ದರೆ ಮಾತ್ರವೇ ಹೇಳಲಿಕ್ಕೆ ಸಾಧ್ಯ. ಹಾಗೆ ವ್ಯಾಸರಾಜರು ಹೇಳ್ತಾರೆ, 6 ತಿಂಗಳು ಬಿಡದೆ ನೀವು ದಿವಸಕ್ಕೆ 3 ಬಾರಿ ತ್ರಿವಾರಂ ಯಪ್ಪಟೇನ್ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ. ಉತ್ತಮರಾದಂಥವರು ಸಜ್ಜನರು ಯಾರಿದ್ದೀರಿ ಅವರೆಲ್ಲ ಈ ಸ್ತೋತ್ರವನ್ನು ಪ್ರತಿನಿತ್ಯ 3 ಬಾರಿ ಪಠನೆ ಮಾಡ್ತಾ ಬನ್ನಿ. ಆವಾಗ ವಾಂಛಿತಂ ಲಭತೆ ಅಭೀಷ್ಟಂ, ನಿಮ್ಮ ಅಭೀಷ್ಟ ಏನಿದೆ, ನೀವು ಇಷ್ಟಪಡುವಂತಹ, ನೀವು ವಾಂಛಿಸ್ತಾ ಇರತಕ್ಕಂತಹ ಏನೊಂದು ನಿಮ್ಮ ಅಭೀಷ್ಟಗಳಿದೆ, ಆ ಎಲ್ಲ ಅಭೀಷ್ಟವನ್ನು ಷಣ್ಮಾಸಾಭ್ಯಂತರೇ ಖಲು, 6 ತಿಂಗಳ ಒಳಗಡೆನೆ ನಿಮಗೆ ಅದನ್ನೆಲ್ಲ ನೆರವೇರಿಸಿ ಕೊಡ್ತಾನೆ ನಮ್ಮ ಈ ಹನುಮಂತ. ಯಾರ್ಯಾರಿಗೆ ಏನೇನು ಬೇಕಾಗಬಹುದು ಅದನ್ನು ಪಟ್ಟಿ ಮಾಡಿಬಿಡ್ತಾರೆ ವ್ಯಾಸರಾಜರು.
ಪುತ್ರಾರ್ಥಿ ಲಭತೆ ಪುತ್ರಂ ಯಶೋರ್ಥಿ ಲಭತೆ ಯಶಃ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ. ಮಕ್ಕಳಿಲ್ಲದವರಿಗೆ, ಮಕ್ಕಳನ್ನು ಬಯಸುವವರಿಗೆ ಮಕ್ಕಳನ್ನು ಅನುಗ್ರಹಿಸ್ತಾನೆ. ಯಶೋರ್ಥಿ ಲಭತೆ ಯಶಃ, ಯಶಸ್ಸು ಯಾರಿಗೆ ಬೇಕು, ಕೀರ್ತಿ ಪ್ರತಿಷ್ಠೆಗಳು ಯಾರಿಗೆ ಬೇಕು ಅದನ್ನು ಕೀರ್ತಿ ಪ್ರತಿಷ್ಠೆಗಳನ್ನು ಕೊಡ್ತಾನೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ವಿದ್ಯಾ ಎಂಬ ಸಂಪತ್ತು ವಿದ್ಯಾರ್ಥಿ ಬಯಸಿದ ಅಂತಾದರೆ ಅದನ್ನೂ ಕರುಣಿಸ್ತಾನೆ. ಧನಾರ್ಥಿ ಲಭತೆ ಧನಂ, ಸಂಪತ್ತು ಬೇಕು, ಹಣ ಬೇಕು ಅಂತ ಬಯಸುವವರಿಗೆ ಹಣವನ್ನು ಕೊಡ್ತಾನೆ. ನಾವು ನೋಡ್ಬೋದು, ಕುಂತಿಗೆ ವಾಯುದೇವರ ಅನುಗ್ರಹದಿಂದ ಭೀಮಸೇನ ದೇವರು ಹುಟ್ಟಿದರು. ಪುತ್ರಾರ್ಥಿ ಲಭತೆ ಪುತ್ರಂ, ಅವನ ಉಪಾಸನೆ ಮಾಡಿದ್ದರಿಂದ, ವಾಯುದೇವರ ಪ್ರಾರ್ಥನೆ, ವಾಯುದೇವರ ಉಪಾಸನೆ ಮಾಡಿದ್ದರಿಂದ ಸಂತಾನ ಪ್ರಾಪ್ತಿಯಾಗಿದ್ದು ಕಂಡಿದೆ. ಇನ್ನು ಅಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ, ಈ ದ್ರೌಪದಿಯ ಸ್ವಯಂವರದ ಕಾಲದಲ್ಲಿ ಮತ್ಸ್ಯಯಂತ್ರವನ್ನೇನೋ ಅರ್ಜುನ ಭೇದಿಸಿದ. ಆದರೆ ದ್ರೌಪದಿಯನ್ನು ಕರ್ಕೊಂಡು ಬರೋದು ಬಹಳ ಕಷ್ಟ ಆಯಿತಂತೆ. ಯಾಕೆಂದರೆ ದೃಪದ ಅಲ್ಲಿರ್ತಕ್ಕಂತಹವರು ಯಾರೂ ಕೂಡ, ದುರ್ಯೋಧನಾದಿಗಳು ಎಲ್ಲರೂ ಕೂಡ ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ಅಲ್ಲಿದ್ದಂತಹ ದೊಡ್ಡ ಮರವನ್ನು ಕಿತ್ತಿ ಎಲ್ಲರನ್ನೂ ಕೂಡ ಅಡ್ಡ ಹಾಕಿ ಅರ್ಜುನನಿಗೆ ಹೇಳ್ತಾರಂತೆ, ನೀನು ದ್ರೌಪದಿಯನ್ನು ಕರ್ಕೊಂಡು ಹೋಗು, ಇವರನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ. ಹೀಗೆ ಮತ್ತು ಮತ್ಸ್ಯಯಂತ್ರವನ್ನು ಭೇದಿಸೋದಕ್ಕೆ ಭೀಮಸೇನ ದೇವರಿಗೆ ಆಗ್ತಾ ಇರಲಿಲ್ವಾ ಅಂತಂದರೆ ಅದೇನು ದೊಡ್ಡ ವಿಷಯವೇ ಅಲ್ಲ ಭೀಮಸೇನ ದೇವರಿಗೆ. ಆದರೆ ಅರ್ಜುನನಿಗೆ ಕೀರ್ತಿ ಬರಬೇಕು ಅಂತ ಆ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ. ಕೃಷ್ಣನ ಅಪ್ಪಣೆ ಏನಿತ್ತು ಅಂತಂದರೆ ಅರ್ಜುನನಿಗೆ ಕೀರ್ತಿ ಬರಬೇಕು ಅನ್ನೋದು ಭಗವಂತನ ಚಿತ್ತ. ಹಾಗಾಗಿ ಯಶೋರ್ಥಿ ಲಭತೆ ಯಶಃ, ಆ ಅರ್ಜುನನಿಗೆ ಕೀರ್ತಿ ಬೇಕಿತ್ತು. ಆದ್ದರಿಂದ ಆ ಭೀಮಸೇನ ದೇವರು ಅದರ ಗಲಾಟೆಗೆ ಹೋಗಲಿಲ್ಲ. ಆದರೆ ಅರ್ಜುನನಿಗೆ ಯಾರು ಶತ್ರುಗಳಾಗಿ ಅರ್ಜುನ ಮಾಡುವ ಕೆಲಸಕ್ಕೆ ತಡೆ ಮಾಡೋದಕ್ಕೆ ಬರ್ತಿದ್ರೋ ಅವರನ್ನೆಲ್ಲರನ್ನೂ ಕೂಡ ಮಟ್ಟ ಹಾಕಿದ ಭೀಮಸೇನ. ಇನ್ನು ವಿದ್ಯಾರ್ಥಿ ಲಭತೆ ವಿದ್ಯಾಂ, ನಾವೆಲ್ಲ ಇವತ್ತು ವಿದ್ಯಾರ್ಥಿಗಳೇ. ನಮಗೆ ತತ್ವಜ್ಞಾನ ಬೇಕಾಗಿದೆ. ತತ್ವಜ್ಞಾನ ಬೇಕಾಗಿರುವುದರಿಂದ ನಾವೆಲ್ಲ ಹನುಮನನ್ನು ಪ್ರಾರ್ಥನೆ ಮಾಡಿದ್ದೇವೆ. ಆದ್ದರಿಂದ ಮಧ್ವಾಚಾರ್ಯರಾಗಿ ಅವತರಿಸಿ ನಮಗೆಲ್ಲ ತತ್ವಜ್ಞಾನವನ್ನು ಪ್ರಸರಿಸಿದ್ದಾರೆ. ಅದನ್ನು ಪಡ್ಕೊಳ್ಬೇಕು, ಅದರ ಅಧ್ಯಯನದಲ್ಲಿ ನಾವು ನಿರತರಾಗಬೇಕು, ಅಷ್ಟೇ ನಮ್ಮ ಕೆಲಸ. ಅವರು ಪ್ರಚಾರ ಮಾಡುವಂಥದ್ದು, ಪ್ರಸಾರ ಮಾಡುವಂಥದ್ದು, ಎಲ್ಲ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿ ಭಗವದ್ವಿಷಯಕವಾದ ಜ್ಞಾನವನ್ನು ಹೇಗೆ ಪಡೀಬೇಕು, ಪರಮಾತ್ಮ ಹೇಗಿದ್ದಾನೆ, ಅವನ ಸ್ವರೂಪ ಏನು, ಅವನ ಗುಣಗಳೇನು, ಅದನ್ನೆಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಇದರ ಸಂಪತ್ತು ಯಾರಿಗೆ ಬೇಕು? ಭೀಮಸೇನ ದೇವರು ಮನಸ್ಸು ಮಾಡಿದರೆ ಧರ್ಮರಾಜನ ಪಕ್ಕಕ್ಕೆ ಸರಿಸಿ ತಾನೇ ರಾಜನಾಗಬಹುದಿತ್ತು. ಕೋಶಾಗಾರ ಅಧಿಪತಿ ಆಗ್ತಾನವ ಹೊರತು ರಾಜನಾಗೋದಿಲ್ಲ. ಸಂಪತ್ತನ್ನು ಬಯಸೋದಿಲ್ಲ. ಬಂದಂತಹ ಬ್ರಾಹ್ಮಣರಿಗೆ, ಬಂದಂತಹ ಬಡವರಿಗೆ ಎಲ್ಲ ವಿಧವಾದ ಸಂಪತ್ತನ್ನು ಕೊಟ್ಟು ಕಳಿಸಿದವನು ನಮ್ಮ ಭೀಮಸೇನ. ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕೆ ಸಂಪತ್ತು ಬೇಕು ಅಂತ ಕೇಳಿಕೊಂಡು ಬಂದಾಗ ಧರ್ಮರಾಜ ನಾಳೆ ಬಾ ಅಂತ ಹೇಳ್ತಾನಂತೆ. ಅದು ತಿಳಿದಂತಹ ಭೀಮಸೇನ ಧರ್ಮದ ಗಂಟೆಯನ್ನು ಬಾರಿಸ್ತಾನಂತೆ. ಅಣ್ಣನಿಗೆ ನಾಳೆ ತನಕ ಬದುಕಿರ್ತೇನೆ ಅಂತ ಗ್ಯಾರಂಟಿ ಇದೆ. ಯಾಕೆ ಅಂದರೆ ನಾಳೆ ಏನಾಗುತ್ತೆ, ಮರುಕ್ಷಣ ಏನಾಗುತ್ತೆ ಅನ್ನೋದು ಪರಮಾತ್ಮನಿಗೆ ಬಿಟ್ಟು ಯಾರಿಗೂ ಅರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಣ್ಣ ನಾಳೆ ಬಾ ಕೊಡ್ತೇನೆ, ಅಣ್ಣ ಬದುಕಿರಬೇಕಲ್ಲ ಅಂತ ಹೀಗೆ ಧರ್ಮರಾಜನಿಗೆ ಧರ್ಮದ ಎಚ್ಚರಿಕೆಯನ್ನು ಕೊಟ್ಟು ಆ ಬ್ರಾಹ್ಮಣನಿಗೆ ಬರೀ ಕೈಯಲ್ಲಿ ಹೋಗದ ಹಾಗೆ ಮಾಡಿ ಬೇಕಾದಷ್ಟು ಸಂಪತ್ತನ್ನು ಕೊಡುವ ಹಾಗೆ ವ್ಯವಸ್ಥೆ ಮಾಡಿದವನು ಭೀಮ. ಹೀಗೆ ಹನುಮ, ಭೀಮ, ಮಧ್ವ ಈ ಮೂರು ಅವತಾರಗಳಲ್ಲಿಯೂ ಕೂಡ ಇದನ್ನು ನಾವು ನೋಡಬಹುದು. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಕೊಟ್ಟವರು ಇವರು.
ಹಾಗಾಗಿ ಹನುಮಂತನ ಉಪಾಸನೆ ಮಾಡುವುದರಿಂದ ಮಕ್ಕಳ ಬೇಕು ಅಂತಂದವರಿಗೆ ಮಕ್ಕಳು, ಸಂಪತ್ತು ಬೇಕಾದವರಿಗೆ ಸಂಪತ್ತು, ಯಶಸ್ಸು ಬೇಕಾದವರಿಗೆ ಯಶಸ್ಸು, ಜ್ಞಾನ ಬೇಕಾದವರಿಗೆ ಜ್ಞಾನ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಆ ಹನುಮಂತ ಕೊಡ್ತಾನೆ. ಕೊನೆಗೆ ಹೇಳ್ತಾರೆ, ಸರ್ವಥಾ ಮಾಸ್ತು ಸಂದೇಹೋ ಹರಿಸ್ಸಾಕ್ಷಿ ಜಗತ್ಪತಿ ಯಕ್ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ. ಇದಕ್ಕೆ ಸಾಕ್ಷಿ ಯಾರು ಅಂತಂದರೆ ಜಗತ್ತಿಗೆ ಪತಿಯಾದ ಆ ಲಕ್ಷ್ಮೀನಾರಾಯಣರೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಅವನು ಕೊಡ್ತಾನ, ಅವನ ಕೈಲಿ ಆಗುತ್ತಾ, ಹನುಮಂತ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನ ಅಂತ ಸಂದೇಹ ಪಡಬೇಡಿ. ಯಾಕೆ ಸಂದೇಹ ಪಡುವುದಾದರೆ ಯಕ್ಕರೋತ್ಯತ್ತ ಸಂದೇಹಂ ಸಯಾತಿ ನರಕಂ ಧ್ರುವಂ. ಧ್ರುವಂ ನಿಶ್ಚಯವಾಗಿ ಅವನು ನರಕಕ್ಕೆ ಹೋಗ್ತಾನೆ. ನಿಶ್ಚಯವಾಗಿಯೂ ಕೂಡ ಹನುಮನ ಮೇಲೆ ಸಂದೇಹವನ್ನು ಪಟ್ವಿ ಅಂತಾದರೆ ನಾವು ದೊಡ್ಡ ಪಾಪ ಕೂಪಕ್ಕೆ ಬೀಳಬೇಕಾಗ್ತದೆ. ಅಂದರೆ ಇದರ ಅರ್ಥ ಖಂಡಿತವಾಗಿಯೂ ಫಲವನ್ನು ಕೊಡ್ತಾನೆ ಅನ್ನುವ ನಿಶ್ಚಯ ಬುದ್ಧಿಯಿಂದ ನೀವು ಮಾಡಿ ಖಂಡಿತವಾಗಿಯೂ ಫಲವನ್ನು ನೀವು ಅನುಭವಿಸ್ತೀರಿ ಅನ್ನುವಂಥದ್ದು ತಾತ್ಪರ್ಯ. ಹೀಗೆ ವ್ಯಾಸರಾಜರು ಆ ಹನುಮಂತ ದೇವರನ್ನು ವಿಶೇಷವಾಗಿ ಆ ತುಂಗಾ ನದಿಯ ತೀರದ ಚಕ್ರ ತೀರ್ಥದ ಸನ್ನಿಧಾನದಲ್ಲಿ ಹನುಮಂತನ ಮಹಾ ಸನ್ನಿಧಾನವನ್ನು ಕ್ರೋಢೀಕರಿಸಿ ನಮಗಾಗಿ ಅಲ್ಲಿ ವಿಶೇಷವಾಗಿ ಭಗವಂತನ ಉಪಾಸನೆಯನ್ನು ಮಾಡಿ ನಮಗೆ ಬೇಕಾದ್ದನ್ನು ನಾವು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ವಿಶೇಷವಾಗಿ ಅಲ್ಲಿ ಹನುಮನನ್ನು ಕುಳ್ಳಿರಿಸಿದ್ದಾರೆ. ಅಂತಹ ಯಂತ್ರೋದ್ಧಾರಕ ಹನುಮಂತನ ಸ್ತೋತ್ರವನ್ನು ನಾವು ಪ್ರತಿನಿತ್ಯ 3 ಬಾರಿ ಪಾರಾಯಣ ಮಾಡುವುದರಿಂದ ನಮಗೆ ಬರಬಹುದಾದಂತಹ ಸಮಸ್ಯೆಗಳು, ಅದು ಜಾತಕದಲ್ಲಿ 7 ಶನಿಯಾಗಿರಬಹುದು, ಅಥವಾ ಬೇರೆ ವಿಧವಾದಂತಹ ಶತ್ರುಗಳ ಕಾಟ ಆಗಬಹುದು, ಯಾವುದೇ ವಿಧವಾದ ಬಾಧೆಗಳಾಗಿರಲಿ, ಬೇರೆಯವರಿಂದ ಯಂತ್ರಮಂತ್ರಗಳಿಂದಾಗಿ ಆದಂತಹ ಪ್ರಯೋಗಗಳಾಗಬಹುದು, ಯಾವುದೇ ವಿಧವಾದಂತಹ ತೊಂದರೆಗಳಿದ್ದರೂ ಆ ಎಲ್ಲ ತೊಂದರೆಗಳಿಂದ ಹನುಮಂತ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂತಹ ಮಾತನ್ನು ವ್ಯಾಸರಾಜರು ಹೇಳಿದ್ದಾರೆ ಅಂತ ಆದರೆ ಅದಕ್ಕೆ ಮತ್ತೆ ತಿರುಗಿಲ್ಲ. ಹಾಗಾಗಿ ನಾವೆಲ್ಲ ಈ ಹನುಮಂತನ ಸ್ತೋತ್ರ, ಯಂತ್ರೋದ್ಧಾರಕ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ, ಅದರಲ್ಲಿಯೂ ಕೇವಲ ಪಾರಾಯಣ ಮಾಡುವುದಕ್ಕೂ ಆ ಸ್ತೋತ್ರದ ಚಿಂತನೆಯನ್ನು ಮಾಡುತ್ತಾ ಪಾರಾಯಣ ಮಾಡುವುದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ನೀವು ಮಾಡ್ತಾ ಇದ್ದಂತಹ ಪಾರಾಯಣ ಏನು ಯಂತ್ರೋದ್ಧಾರಕ ಸ್ತೋತ್ರದ ಪಾರಾಯಣವನ್ನು ಮಾಡ್ತಾ ಇದ್ರಿ, ಅದಕ್ಕೊಂದು ವಿವರಣೆಯೂ ಕೂಡ ನಾವಿವತ್ತು ಕೊಟ್ಟಿದ್ದೇವೆ. ಅದರ ವಿವರಣೆಯನ್ನು ಕೇಳಿದಾಗ ಇನ್ನೊಂದಿಷ್ಟು ಹನುಮನ ಮೇಲೆ ಭಕ್ತಿ ಶ್ರದ್ಧೆಗಳು ಜಾಸ್ತಿಯಾಗಿ ಇನ್ನೂ ಅವನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದರಿಂದ ರಾಮಚಂದ್ರನ ಅನುಗ್ರಹವೂ ಕೂಡ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.